ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ತುಂಬಾ ಮಳೆ ಬರ್ತಾ ಇತ್ತು ಅಂತ ಹೇಳಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಚೇಂಜ್ ಆಗಿ ಬೆಲ್ಲದ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಬೆಲ್ಲದ ಕಾಫಿನ ನಾನು ಸುಮಾರು ಸರಿ ಮಾಡಿದ್ದೀನಿ, ಬಟ್ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಅಷ್ಟೇ. ಇವತ್ತು ಬೆಲ್ಲದ ಕಾಫಿ ಮಾಡ್ತಾ ಇದ್ನಲ್ವ, ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನು ಸನ್ರೈಸ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಇದೇ ಬ್ರ್ಯಾಂಡ್ ತೊಗೋಬೇಕಂತ ಏನಿಲ್ಲ, ನಮ್ಗೆ ಯಾವ್ದು ಇಷ್ಟನೋ ಅದು ತೊಗೋಬೋದು. ಅದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡಾದ್ಮೇಲೆ ಒಂದು 3-4 ಸ್ಪೂನು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಕಾದಿರೋ ಹಾಲನ್ನು ಕೂಡ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪುಡಿ ಎಲ್ಲ ಕರಗಬೇಕಲ್ವ, ಹಾಗಾಗಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆಯಿಂದ ಈ ರೀತಿ ನೊರೆ ಬರೋವರೆಗೂ ಹಾಕ್ಕೊಂಡ್ರೆ ಕಾಫಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ ನಾನು. ಸಾಯಂಕಾಲ ಕಾಫಿ ಟೀ ಜೊತೆಗೆ ಏನಾದರೂ ತಿನ್ನೋದಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವತ್ತು ಬಿಸ್ಕೆಟ್ನ ಇಟ್ಕೊಳ್ತಾ ಇದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಾಫಿ ಜೊತೆ. ಹಾಗಾಗಿ ಇನ್ನು ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಪಾತ್ರೆನೂ ಕೂಡ ತೊಳ್ಕೊಳ್ತಾ ಇದ್ದೀನಿ. ಅಂದರೆ ಆವಾಗಿನ ಸಾಮಾನು ಆವಾಗೇ ತೊಳ್ಕೊಂಬಿಟ್ರೆ ಜಾಸ್ತಿ ಕೆಲಸ ಅಂತ ಅನಿಸಲ್ಲ. ಇಲ್ಲಾಂದರೆ ಇವನ್ನೆಲ್ಲ ಹಾಗೆ ಇಟ್ಬಿಟ್ರೆ ಎಲ್ಲ ಪಾತ್ರೆಗಳು ಜಾಸ್ತಿ ಆಗಿ ಸುಮ್ಮನೆ ಹೆಡ್ಡೇಕ್ ಆಗಿಬಿಡುತ್ತೆ. ಹಾಗಾಗಿ ಆವಾಗಿನ ಪಾತ್ರೆನ ಆವಾಗಲೇ ತೊಳ್ಕೊಂಡ್ರೆ ನೀಟಾಗಿ ಇಟ್ಕೋಬೋದು. ಸಿಂಕನ್ನು ಕೂಡ ಹಾಗೆ ನಮಗೂ ಕೂಡ ಯಾವುದೇ ರೀತಿ ಕೆಲಸ ಇದೆ ಅಂತ ಅನಿಸೋದಿಲ್ಲ. ಇನ್ನು ಈ ರೀತಿ ಗ್ಲಾಸ್ ಜಾರ್ಸು, ಗ್ಲಾಸ್ ಐಟಮ್ಸ್ನೆಲ್ಲ ಎಲ್ಲ ಸಾಮಾನು ಜೊತೆ ಹಾಗೆ ಬಿಟ್ಬಿಟ್ರೆ ಅವು ಕೂಡ ಒಡೆದೋಗ್ಬಿಡುತ್ತೆ. ಹಾಗಾಗಿ ಅವನ್ನ ಆವಾಗಲೇ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇನ್ನು ಚಿನ್ಮಯ್ಗೆ ಕಲರ್ ಮಾಡೋದಕ್ಕೆ ಅಂತ ಹೇಳಿ ಬುಕ್ಸ್ನ ಕೊಟ್ಟು ಕೂರಿಸಿದ್ದೆ. ಅವನು ಕ್ರೇನ್ಸ್ನೆಲ್ಲ ಕಲರ್ ಮಾಡಬೇಕಾದ್ರೆ ಎಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದ. ಅವನು ಕೂಡ ಈಗ ಎತ್ತಿಡ್ತಾ ಇದ್ದೀನಿ. ಇವತ್ತು ಅವನಿಗೆ ಸ್ಕೂಲ್ ರಜೆ ಇತ್ತು ಅಂತ ಹೇಳಿ ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇದ್ದೆ. ಅವನಿಗೇನಾದ್ರು ಸ್ಕೂಲ್ ರಜೆ ಇದ್ದರೆ ನನ್ನನ್ನು ಯಾವುದೇ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ಸುಮ್ಮನೆ ಕಾಡಿಸ್ತಾ ಇರ್ತಾನೆ. ಹಾಗಾಗಿ ಈ ರೀತಿ ಬುಕ್ ಕೊಟ್ಟು ಕಲರ್ ಮಾಡುವಂತ ಕೂರಿಸಿದ್ರೆ ಸುಮ್ಮನೆ ಕೂತ್ಕೊಂಡು ಅವನಿಗೆ ಎಷ್ಟು ಬರುತ್ತೋ ಅಷ್ಟು ಕಲರ್ ಮಾಡ್ತಾನೆ. ಹಾಗಾಗಿ ಈ ರೀತಿ ಮಾಡ್ತೀನಿ ನಾನು. ಈ ಥರ ಒಂದು 3-4 ಬುಕ್ನ ತೊಗೊಂಡು ಬಂದಿದ್ದೆ. ಈ ಕಲರಿಂಗ್ ಬುಕ್ನ ಕೊಟ್ಟು ಕೂರಿಸಿದ್ರೆ ಅವನ ಪಾಡಿಗೆ ಅವ್ನು ಕಲರ್ ಮಾಡ್ಕೊಳ್ತಾ ಕೂತ್ಕೊಂಡಿರ್ತಾನೆ. ಇವಾಗ ಅದನ್ನೇ ನೋಡ್ತಾ ಇದ್ದೆ, ಯಾವ ರೀತಿ ಕಲರ್ ಮಾಡಿದ್ದಾನೆ, ಹಾಗೆ ಎಷ್ಟು ಕಲರ್ ಮಾಡಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೆ. ನೋಡಿ ಈ ರೀತಿ ಮಾಡಿದ್ದಾನೆ. ಒಂದು ಮಾತ್ರ ನೀಟಾಗಿ ಮಾಡಿದ್ದಾನೆ, ಇನ್ನೊಂದೆಲ್ಲ ಅರ್ಧ ಮಾಡಿದ್ದಾನೆ. ಆ್ಯಪಲ್ ಕೂಡ ಅರ್ಧನೇ ಮಾಡಿದ್ದಾನೆ. ಪರವಾಗಿಲ್ಲ, ತುಂಬಾ ನೀಟಾಗಿ ಮಾಡಿದ್ದಾನೆ. ಈಗ ಇವನ್ನೆಲ್ಲ ನೀಟಾಗಿ ಎತ್ತಿಟ್ಟಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಸೀರೆನ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರೋದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಾವು ಮೈಸೂರಿಗೆ ಹೋಗಿದ್ವಲ್ಲ, ಅಲ್ಲಿಂದ ವಾಪಸ್ ಬಂದ ಮೇಲೆ ನಾನು ಸೀರೆ ಶಾಪಿಂಗ್ನ ಮಾಡಿದ್ದು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿನ್ನೆ ಲಾಗಲ್ಲಿ ಹಾಕಿದ್ನಲ್ವ, ನಾವು ಟ್ರಿಪ್ ಹೋಗಿದ್ದು ಲಾಗ್, ಅಲ್ಲಿಂದ ಬಂದ ಮೇಲೆ ತೊಗೊಂಡು ಬಂದಿದ್ದು ಸ್ಯಾರಿ. ಹಾಗೆ ಈ ಸ್ಯಾರಿ ಬನಾರಸಿ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇರ್ಬೋದು, ಸೈಲೆಂಟ್ ಕಲರು. ಹಾಗೆ ಬಾರ್ಡ್ರು ಕೂಡ ತುಂಬಾ ದೊಡ್ಡದಿದೆ. ಬಾರ್ಡ್ರ್ ಕಲರ್ ಅಂತೂ ತುಂಬಾ ಎಲಿಗೆಂಟ್ ಆಗಿತ್ತು. ಹಾಗೆ ರಿಚ್ ಆಗಿರೋದ್ರಿಂದ ಈ ಸೀರೆಗೆ ಆ ಬಾರ್ಡ್ರಿಂದನೇ ಒಂದು ಮೆರುಗು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸ್ಯಾರಿ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇದರಲ್ಲಿ ಇನ್ನೊಂದು ಕಲರ್ ಇತ್ತು, ರಿಚ್ ಕಲರು, ಬ್ಲೂ ಕಲರ್ ವಿತ್ ಮೆರೂನ್ ಬಾರ್ಡ್ರ್ ಇತ್ತು. ಅದನ್ನು ಪಕ್ಕದ ಮನೆ ಆಂಟಿಯವರು ತೊಗೊಂಡ್ರು, ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಹಾಗೆ ಈ ಸೀರೆ ನೋಡ್ತಾ ಇದ್ದಾರಲ್ವ, ಈ ಸೀರೆನ ನಾನು ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ದೇವಿಗೆ ಮಡ್ಲಾಕಿ ಕೊಟ್ಟಿರ್ತಾರಲ್ವ, ಅಲ್ಲಿಂದ ತೊಗೊಂಡು ಬಂದಿರೋ ಸೀರೆ ಇದು. ದೇವಿಗೆ ಮಡ್ಲಾಕಿ ಕೊಟ್ಟಿರೋದನ್ನ ಕಮಿಟಿ ಕಡೆಯಿಂದ ಮಾರ್ತಾ ಇರ್ತಾರೆ ಹೊರಗಡೆ, ಅಲ್ಲಿ ಈ ಸೀರೆನ ತೊಗೊಂಡೆ ನಾನು. ಪ್ರತಿ ವರ್ಷ ಹೋದರೂ ನನಗೆ ಸಾರಿ ಸಿಕ್ಕಿರಲಿಲ್ಲ,
ಬಟ್ ಈ ವರ್ಷ ತುಂಬಾ ಚೆನ್ನಾಗಿತ್ತು. ಹಾಗೆ ಹಸ್ಬೆಂಡ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ಈ ಸೀರೆನೂ ತೊಗೊಂಡು ಬಂದೆ ನಾನು. ತುಂಬಾ ಚೆನ್ನಾಗಿದೆ ಸ್ಯಾರಿ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಚಾಮುಂಡೇಶ್ವರಿಯಿಂದ ಸಿಕ್ಕ ಉಡುಗೊರೆ ಅಂತಲೇ ಹೇಳ್ಬೋದು. ಈ ರೀತಿ ಯಾರಿಗೂ ಕೂಡ ಸಿಗಲ್ಲ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ತೊಗೊಳೋಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಯಾರಿಗೂ ಕೂಡ ತೊಗೊಳೋದಕ್ಕೆ ಆಗಿರೋದಿಲ್ಲ. ಸ್ಯಾರಿ ಹೇಗಿದ್ದಾವೆ ಅಂತ ನನಗೆ ಹೇಳಿ ಆಯಿತಾ, ಕಮೆಂಟ್ ಮಾಡಿ. ಹಾಗೆ ಇದು ಕೂಡ ದೊಡ್ಡ ಬಾರ್ಡ್ರ್ ಇದೆ, ತುಂಬಾ ಚೆನ್ನಾಗಿದೆ ಸ್ಯಾರಿ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇನ್ನು ಈ ಸೀರೆ ವರಮಹಾಲಕ್ಷ್ಮಿಗೆ ತೊಗೊಂಡಿರೋದು ಅಂತ ಹೇಳಿದ್ನಲ್ವ, ಅದು ಈ ಸೀರೆ ದೇವ್ರ ಪ್ರಸಾದ ಅಂತಲೇ ಹೇಳ್ಬೋದು. ಹಾಗೆ ಸೀರೆ ಎಲ್ಲ ನೋಡಿದ್ದಾದಮೇಲೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು, ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹಸ್ಬೆಂಡ್ಗೆ. ಅವರು ಕೂಡ ತೊಗೊಂಡು ಬಂದಿದ್ದರು. ಏನೇನು ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಹಣ್ಣನ್ನು ತೊಗೊಂಡು ಬರೋಕ್ಕೆ ಹೇಳಿದ್ದೆ, ಹಾಗಾಗಿ ಎಲ್ಲ ಹಣ್ಣನ್ನು ಕೂಡ ತೊಗೊಂಡು ಬಂದಿದ್ದರು ಅವರು. ಮಿಕ್ಸ್ ಫ್ರೂಟ್ ಅಂತಾರಲ್ವ, ಹಾಗಾಗಿ ಅವನ್ನೆಲ್ಲವನ್ನು ತೊಗೊಂಡು ಬಂದಿದ್ದರು. ದೇವರಿಗೆ ಎಲ್ಲ ಹಣ್ಣನ್ನು ಕೂಡ ಇಡಬೇಕಂತೆ, ಹಾಗಾಗಿ ಎಲ್ಲ ಕೂಡ ತರಿಸಿದ್ದೆ ನಾನು. ತುಂಬಾ ಚೆನ್ನಾಗಿದ್ವು, ಹಾಗೆ ಫ್ರೆಶ್ ಇದ್ವು ಹಣ್ಣು ಕೂಡ. ಇನ್ನು ಆ್ಯಪಲ್ನ 1 kg ತೊಗೊಂಡು ಬಂದಿದ್ರಂತೆ, ಯಾಕಂದರೆ ಚಿನ್ಮಯ್ ಕೂಡ ತಿಂತಾನಲ್ವ ಆ್ಯಪಲ್ನ, ಅವನಿಗೆ ಸ್ನ್ಯಾಕ್ಸ್ಗೆ ಕೂಡ ಕಳಿಸ್ಬೇಕು ಸ್ಕೂಲಿಗೆ, ಹಾಗಾಗಿ. ಹಾಗೆ ಮನೆಯಲ್ಲೂ ಕೂಡ ಹಣ್ಣಿತ್ತು, ಅವನ್ನು ಕೂಡ ಇಲ್ಲಿ ಎತ್ತಿಟ್ಟಿದ್ದೀನಿ. ಇವನು ಕೂಡ ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರಾಯ್ತು ಅಂತ ಹೇಳಿ ಇವನ್ನು ಕೂಡ ಅದರಲ್ಲೇ ಇಡ್ತಾಯಿದ್ದೆ. ಅಂದರೆ ಬಾಳೆಹಣ್ಣನ್ನು, ಹಳೆ ಬಾಳೆಹಣ್ಣು ಅಂದರೆ 2-3 ದಿನದ ಹಿಂದೆ ತಂದಿರೋ ಬಾಳೆಹಣ್ಣನ್ನ ಕೆಳಗಡೆ ಇಟ್ಕೊಂಡು, ಇವತ್ತು ತಂದಿರೋ ಬಾಳೆಹಣ್ಣನ್ನು ನಾನು ಈ ರೀತಿ ಬುಟ್ಟಿಯೆಲ್ಲ ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ಮೊನ್ನೆ ತಂದಿರೋ ಹಣ್ಣು ಜೊತೆಗೆ ಇಟ್ಬಿಟ್ರೆ ಅವು ಕೆಳಗಡೆ ಆಗಿಬಿಡ್ತವೆ, ಹೊಸ ಹಣ್ಣನ್ನು ತಿಂತಾರೆ. ಈ ರೀತಿ ಮೊನ್ನೆ ತಂದಿರೋ ಹಣ್ಣನ್ನು ಯಾರು ತಿನ್ನಲ್ಲ, ಹಾಗಾಗಿ ಮೊನ್ನೆ ತಂದಿರೋ ಹಣ್ಣನ್ನು ಮೇಲ್ಗಡೆ ಇಟ್ಟು ಇವತ್ತು ತಂದಿರೋ ಹಣ್ಣನ್ನು ಕೆಳಗಡೆ ಇಟ್ಟಿದ್ದೀನಿ. ಹಾಗೆ ಇನ್ನು ದೇವರಿಗೆ ಅಂತ ತಂದಿರೋ ಹಣ್ಣನ್ನೆಲ್ಲ ಸಪ್ರೇಟ್ ಬಾಸ್ಕೆಟೆಲ್ಲ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ಸಪ್ರೇಟ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇರೋದು ಅಷ್ಟು ದೇವರಿಗೆ ಅಂತ ಹೇಳಿ. ಇದಿಷ್ಟು ದೇವರ ಹಣ್ಣು ಈ ರೀತಿ ಸಪ್ರೇಟ್ ಬಾಕ್ಸಲ್ಲೇ ಹಾಕಿ ಇಟ್ಟಿರ್ತೀನಿ ಅದನ್ನು. ಈಗ 2 ಕೂಡ ರೆಡಿಯಾಗಿದೆ. ಒಂದಕ್ಕೆ ಲಿಡ್ನ ಕ್ಲೋಸ್ ಮಾಡಿದ್ದೀನಿ, ಇನ್ನೊಂದಕ್ಕೆ ಈ ರೀತಿ ಹುಲ್ಲಣ್ಣದು ನಾನೇ ಹಾಕಿರೋದು ಇದು. ಇದನ್ನು ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ನಾನು ಯಾವಾಗಲೂ, ಯಾವುದೇ ರೀತಿ ಸೊಳ್ಳೆ ಹಾಗೆ ನೊಣಗಳು ಓಡಾಡಬಾರ್ದು ಹಣ್ಣು ಮೇಲೆ ಅಂತ ಹೇಳಿ. ಹಾಗೆ ಎಲೆ ಮತ್ತು ಹೂವನ್ನು ಕೂಡ ತೊಗೊಂಡು ಬಂದಿದ್ದರು. ನಾಳೆಗೆಲ್ಲ ಎಲೆ ಬೇಕಲ್ವ ಕಳಶಕ್ಕೆ, ಹಾಗೆ ಉಡಿ ತುಂಬೋಕ್ಕೂ ಕೂಡ ಬೇಕಾಗುತ್ತೆ ಅಂತ ಹೇಳಿ ಎಲೆನೂ ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ರು. ಹಾಗೆ ಸ್ವಲ್ಪ ಮಲ್ಲಿಗೆ ಹೂವನ್ನು ತೊಗೊಂಡು ಬಂದಿದ್ದರು. ಇವನು ಕೂಡ ಇದೇ ರೀತಿ ಕವರಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಡ್ತೀನಿ. ಈ ರೀತಿ ಕವರಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟರೆ ನೀಟಾಗಿ ಇರುತ್ತೆ. ಈಗ ಫ್ರೂಟ್ಸ್ನೆಲ್ಲ ನಾನು ಫ್ರಿಜ್ ಮೇಲ್ಗಡೆ ಈ ರೀತಿ ಇಟ್ಟಿರ್ತೀನಿ, ಯಾಕಂದರೆ ಅಡುಗೆ ಮನೆಗೆ ಎಂಟರ್ ಆದ ತಕ್ಷಣ ಫ್ರಿಜ್ ಕಾಣೋದ್ರಿಂದ ಅದ್ರ ಮೇಲೆ ಈ ರೀತಿ ಇಟ್ಟರೆ ನೋಡಿ ಹಣ್ಣನ್ನು ತಿನ್ಬೋದು. ಇಲ್ಲ ಬೇರೆ ಕಡೆ ಇಟ್ಟರೆ ಅಷ್ಟು ಗಮನ ಹೋಗೋದಿಲ್ಲ, ಹಣ್ಣು ಕಡೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಫ್ರಿಜ್ ಮೇಲೇ ಇಟ್ಕೊಂಡಿರ್ತೀನಿ. ಈಗ ನೈಟ್ ಡಿನ್ನರ್ಗೋಸ್ಕರ ಅಲಸಂದಿ ಕಾಳು ಗ್ರೇವಿನ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ಅಲಸಂದಿ ಕಾಳನ್ನ ಈ ರೀತಿ ನೆನೆ ಹಾಕಿದ್ದೆ, ತುಂಬ ಚೆನ್ನಾಗಿ ನೆಂದಿದ್ವು. ಈಗ ತರಕಾರಿ ಎಲ್ಲವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 1-3 ಈರುಳ್ಳಿ ಬೇಕಾಗುತ್ತೆ, ಹಾಗೆ 1 ಟೊಮೊಟೊ, 1 ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನು. ಹಾಗೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಒಗ್ಗರಣೆಗೆ ಹಾಕೋಕ್ಕೆ ಬೇಕು, ಹಾಗಾಗಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಈರುಳ್ಳಿನ, ಇನ್ನೂ 2 ಈರುಳ್ಳಿ ಇದ್ದಾವಲ್ವ, ಆ 2 ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ, ಯಾಕಂದರೆ ಅದನ್ನು ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು. ಹಾಗಾಗಿ ಒಂದರಲ್ಲಿ ಈ ರೀತಿ 2 ಭಾಗನ ಕಟ್ ಮಾಡಿಕೊಂಡು ಆ ಅರ್ಧದಲ್ಲಿ 2 ಭಾಗ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅಷ್ಟೇ. ಎರಡನ್ನೂ ಕೂಡ ಸೇಮ್ ಪ್ರೊಸೀಜರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ.
ಹಾಗೆ ಟೊಮೊಟೊನು ಕೂಡ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೋಬೇಕಲ್ವ. ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಳ್ತಾ ಇಲ್ಲ, ದಪ್ಪನಾಗೆ ಕಟ್ ಮಾಡ್ಕೊಂಡಿದ್ದೀನಿ, ದೊಡ್ಡದಾಗಿ. ಈಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು ಪಟಾಟೋನ. ಹಾಗಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಇದನ್ನು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಚಿಕ್ಕದು ಅಲ್ಲ, ಆ ಕಡೆ ದೊಡ್ಡದು ಅಲ್ಲ, ಆ ರೀತಿ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಪಟಾಟೋನ. ಯಾಕಂದರೆ ಗ್ರೇವಿಯಲ್ಲಿ ಪಟಾಟೊ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಗ್ಗರಣೆಗೆ ಹಾಕ್ತೀನಲ್ವ ಈರುಳ್ಳಿ, ಅದರ ಹತ್ರನೇ ಇಟ್ಕೊಂಡಿದ್ದೀನಿ. ಇನ್ನು ಇದಿಷ್ಟು ಕಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೊಬ್ಬರಿ ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ಬೇಕಾಗುತ್ತೆ ಈ ಗ್ರೇವಿಗೆ, ಹಾಗಾಗಿ ಅದನ್ನು ಒಂದು 8-10 ಪೀಸಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಬೇಕು, ಅವನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ದಪ್ಪನಾಗಿ ಹೆಚ್ಚಿದ್ನಲ್ವ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೇವಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು. ಹಾಗಾಗಿ ಒಂದು 20% ಈರುಳ್ಳಿ ಕುಕ್ಕಾಗಿದೆ ಅನ್ನೋ ಅಷ್ಟರಲ್ಲಿ ನಾನು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ನಲ್ವ ಅವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಕಂಪ್ಲೀಟ್ ಟೊಮೊಟೊ ಎಲ್ಲ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಆಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಆದಮೇಲೆ ಒಂದೆರಡು ಒಣಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೊಬ್ಬರಿ ಹಾಗೆ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅವನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾವು ಈ ಮಸಾಲೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಗಸಗಸೆನೂ ಕೂಡ ಹಾಕ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ. ಈಗ ಅದು ಕೂಲ್ ಆಗಬೇಕು, ಅಲ್ಲಿವರೆಗೂ ಫ್ರೀ ಟೈಮ್ ಇರುತ್ತಲ್ವ, ಈ ರೀತಿ ಬೆಲ್ಲನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಾಕ್ಸಲ್ಲಿ. ಬೆಲ್ಲನ ತೊಗೊಂಡು ಬಂದು ಹಾಗೆ ಪ್ಯಾಕೆಟಲ್ಲೇ ಇಟ್ಕೊಂಡಿದ್ದೆ. ಈಗ ಇದನ್ನೆಲ್ಲ ಬಾಕ್ಸಿಗೆ ಸ್ಟೋರ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ. ಹಾಗೆ ಬೇಕಂದ ತಕ್ಷಣ ಕೈಗೂ ಸಿಗುತ್ತೆ, ಏನು ಹುಡ್ಕಾಡೋ ಪ್ರಾಬ್ಲಮ್ ಏನೂ ಇರೋದಿಲ್ಲ. ಹಾಗಾಗಿ ಈ ರೀತಿ ಬಾಕ್ಸಲ್ಲಿ ಹಾಕಿ ನಾನು ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಅದಾದಮೇಲೆ ಈಗ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಿದ್ವಲ್ವ, ಈ ಮಿಶ್ರಣ ಎಲ್ಲ ತಣ್ಣಗಾಗಿದೆ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರಬೇಕು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ಮೇಲೆ 2 ಲವಂಗ, 2 ಚಕ್ಕೆ, ಒಂದು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು. ಇವಾಗ ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಶಾಯಿ ಜೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಜೀರನೂ ಹಾಕ್ಕೋಬೋದು. ಒಂದು ಕಡ್ಡಿ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿನ, ಆ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೆ ಪೊಟ್ಯಾಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ 1-2 ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಏನಾದರೂ ಸ್ವಲ್ಪ ಇದ್ದರೆ ಈ ಗ್ರೇವಿನೇ ಒಂಥರ ಟೇಸ್ಟ್ ಬರುತ್ತೆ. ಹಾಗಾಗಿ ಈಗ ಹಸಿ ವಾಸನೆ ಎಲ್ಲ ಹೋದಾದಮೇಲೆ 2 ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಬ್ಕೊಂಡಿರೋ ಮಸಾಲನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋದೇನು ಬೇಡ, ಯಾಕಂದರೆ ನಾವು ಆವಾಗಲೇ ಇದು ಮಸಾಲೆಗೆ ಬೇಕಾಗಿರೋದನ್ನೆಲ್ಲ ನೀಟಾಗಿ ಹುರ್ಕೊಂಡಿದ್ವಲ್ವ, ಹಾಗಾಗಿ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಹಿಡ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಹಾಗೆ ಇದಕ್ಕೆ ಅಲಸಂದಿ ಕಾಳನ್ನು ಕೂಡ ನೆನೆಗೆ ಹಾಕಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಅಲಸಂದೆ ಕಾಳು ಪಲ್ಯ ಮಾಡೋದಕ್ಕಿಂತ ಈ ರೀತಿ ಗ್ರೇವಿ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಈ ಅಲಸಂದೆ ಕಾಳನ್ನು ಕೂಡ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಚಪಾತಿಗೆ, ಪೂರಿಗೆ ಅಥವಾ ರೊಟ್ಟಿಗೆ ಆದರೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಇಲ್ಲ ನಾವು ಮುದ್ದೆ ಜೊತೆ ಅನ್ನದ ಜೊತೆ ತಿಂತೀವಿ ಅಂದರೆ ಸ್ವಲ್ಪ ಸಾಂಬಾರು ಥರನೂ ಮಾಡ್ಕೋಬೋದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 4-5 ವಿಜಿಲ್ ಹಾಕ್ಸಿದ್ರೆ ಗ್ರೇವಿ ರೆಡಿಯಾಗಿಬಿಡುತ್ತೆ. ಈಗ ಸೈಡಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ ನಾನು ಯೂಶ್ವಲಿ ಗೋಧಿನ ಮಿಲ್ ಮಾಡಿಸ್ಕೊಂಡು ಬಂದು ಚಪಾತಿನ ಮಾಡೋದು. ಇವತ್ತು ಹಿಟ್ಟೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಒಂದು ಪಾಕೆಟ್ನ ತರಿಸ್ಕೊಂಡಿದ್ದೆ. ಈಗ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದಾದ್ಮೇಲೆ ವಿಸಿಲೆಲ್ಲ ಹೋಗಿ ತಣ್ಣಗಾಗಿತ್ತು ಕುಕ್ಕರ್ ಕೂಡ. ಈಗ ಗ್ರೇವಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ, ತುಂಬಾ ಘಮ ಘಮ ಅಂತಿತ್ತು ಮನೆಯೆಲ್ಲ. ತುಂಬಾ ಚೆನ್ನಾಗಿ ಗ್ರೇವಿ ಬಂದಿದೆ, ನೋಡ್ತಾ ಇರ್ಬೋದು. ಹಾಗೆ ಒಂದು ಸಾರಿ ನೀವು ಕೂಡ ಈ ಗ್ರೇವಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ ಹೇಳಿ ನನಗೆ. ಈಗ ಈ ಕಡೆ ಸೈಡಲ್ಲಿ ಚಪಾತಿನೂ ಕೂಡ ಮಾಡ್ಕೊಳ್ತಾ ಇದ್ದೆ ನಾನು. ಇದು ಚಪಾತಿಗೆ ಪೂರಿಗೆ ಬೆಸ್ಟ್ ಕಾಂಬಿನೇಷನ್. ಅನ್ನಕ್ಕೆ ಮುದ್ದೆಗಾದರೆ ಸ್ವಲ್ಪ ಸಾಂಬಾರು ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಚಪಾತಿ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರೇವಿನ ತಿಕ್ಕಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಚಪಾತಿ ಕೂಡ ಮಾಡ್ಕೊಂಡಿದ್ದಾಯಿತು. ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಚಪಾತಿ. ಇನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು. ನಾರ್ಮಲ್ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಏನೋ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿದೆ ಅನಿಸುತ್ತೆ. ಹಾಗೆ ಅದೇ ಪಲ್ಯನ ತಿಂದು ತಿಂದು ಬೋರ್ ಆಗಲ್ಲ. ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ಬೋದು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾಳೆ ವರಮಹಾಲಕ್ಷ್ಮಿ ಪೂಜೆ ಇದೆ ಅಲ್ವಾ, ಹಾಗಾಗಿ ದೇವ್ರ ಸಾಮಾನು ಕೂಡ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೆ ನಾನು. ಪ್ರತಿ ಗುರುವಾರ ನೈಟು ಇದೇ ರೀತಿ ಮಾಡ್ತೀನಿ ನಾನು. ಗುರುವಾರ ಸಾಯಂಕಾಲ ದೇವರಿಗೆ ದೀಪನ ಹಚ್ಚಿರೋದಿಲ್ಲ, ಯಾಕಂದರೆ ಶುಕ್ರವಾರಕ್ಕೆ ನಾನು ಗುರುವಾರನೇ ನೀಟಾಗಿ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಇಟ್ಕೊಳ್ತೀನಿ. ಶುಕ್ರವಾರದ ದಿನ ಕಳಶನ ತೆಗಿಬಾರ್ದು ಅಂತ ಹೇಳ್ತಾರೆ. ಹಾಗೆ ದೇವ್ರ ಮನೆನ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಗುರುವಾರ ನೈಟೇ ಈ ರೀತಿ ಎಲ್ಲ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ನಾನು ಕೂಡ ನಾರ್ಮಲಾಗಿ ಪೀತಾಂಬರಿಯಿಂದನೇ ಪೂಜೆ ಸಾಮಾನೆಲ್ಲ ತೊಳೆಯೋದು. ಹಾಗೆ ಬೆಳ್ಳಿ ಐಟಮ್ಸ್ ಏನಾದ್ರು ತೊಳೆಯೋದಿತ್ತು ಅಂತಂದರೆ ಮಾತ್ರ ಹಲ್ಪುಡಿ ಅಂತ ಬರುತ್ತಲ್ವ, ಅಂದರೆ ನಾವು ಟೀತಿಗೆಲ್ಲ ಯೂಸ್ ಮಾಡ್ತೀವಲ್ವ, ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ವ, ಆ ಪುಡಿನ ತಗೊಂಡು ಬೆಳ್ಳಿ ಐಟಮ್ಸ್ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಅದರಿಂದ ಬೇಗನೆ ಶೈನಿಂಗ್ ಬರುತ್ತೆ ಬೆಳ್ಳಿ, ಹಾಗಾಗಿ ಅದರಿಂದನೇ ತೊಳಿತೀನಿ. ಈಗ ಪೂಜೆ ಸಾಮಾನು ಕೂಡ ತೊಳ್ಕೊಂಡು ಒಂದು ಈ ರೀತಿ ಬುಟ್ಟಿಯಲ್ಲಿ ಹಾಕಿ ಇಟ್ಕೊಂಡಿದ್ದಾಯಿತು. ಹಾಗೆ ದೇವ್ರ ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಗುರುವಾರ ಇದೇ ರೀತಿ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಎಲ್ಲ ಪೂಜೆ ಸಾಮಾನುಗಳು ಕೂಡ ನೀಟಾಗಿ ತೊಳೆದಿದ್ದಾದ್ಮೇಲೆ ಈಗ ದೇವ್ರ ಫೋಟೋನು ಕೂಡ ನೀಟಾಗಿ ತೊಳ್ಕೊಂಡು ಹಾಗೆ ದೇವ್ರ ಮನೆಯೂ ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಡ್ರೈ ಕ್ಲಾತಿಂದ ಧೂಳೆಲ್ಲ ತಗೊಂಡಾದ್ಮೇಲೆ ದೇವ್ರ ಮನೆ ಒರೆಸೋದಕ್ಕೆ ಅಂತ ಹೇಳಿ ನಾನು ಸಪ್ರೇಟಾಗಿ ಬಟ್ಟೆನ ಎತ್ತಿಟ್ಕೊಂಡಿರ್ತೀನಿ. ಆ ಬಟ್ಟೆಯಿಂದ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸೈಡಲ್ಲಿರೋ ಟೈಲ್ಸು ಹಾಗೆ ದೇವ್ರನ್ನ ಇಡ್ತೀವಲ್ವ, ಆ ಕಟ್ಟೆನೂ ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ.
ಪ್ರತಿ ಗುರುವಾರ ಈ ರೀತಿ ಮಾಡೋದ್ರಿಂದ ನಮಗೆ ಡೀಪ್ ಕ್ಲೀನ್ ಮಾಡಬೇಕು ಅಂತ ಏನಿರಲ್ಲ. ನಾನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಈಗ ದೇವ್ರ ಸಾಮಾನು ಕೂಡ ನೀಟಾಗಿ ಒರೆಸಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.